ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ಇನ್ನು ಸಂಪೂರ್ಣವಾಗಿರುವಂತಹ ಮಾಹಿತಿ, ಸರಳವಾಗಿರುವಂತಹ ರೆಮಿಡೀಸ್ನ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ನಾವು ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಬಹಳ ಹಿಂದೆ ಓದೋಂಥ ಅಭ್ಯಾಸ ಇರೋದು ಸ್ವಲ್ಪ ಕಡಿಮೆನೆ. ರಿಚ್ ಆ್ಯಂಡ್ ಪೋರ್ ಅನ್ನೋ ಒಂದು ಪುಸ್ತಕವನ್ನು ಓದಿದ್ದೆ. ಒಂದು ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಯಾರು ರಿಚ್ಚು ಯಾರು ಪೂರ್ ಅಂತ. ಸೊ ಒಟ್ಟಾರೆ ಈ ದುಡ್ಡಿರೋರೇ ರಿಚ್ ಅಂತ ಕನ್ಸಿಡರ್ ಮಾಡಬೇಕಾ ಗುರುಗಳೇ? ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಯಾವಾಗ ಓದಿದ್ದೆ? ಆಯಿತು ಗುರುಗಳೇ, 3-4 ವರ್ಷ ಆಯಿತು. ಬಟ್ ಏನು ಪ್ರಶ್ನೆ ಕೇಳೋದು ಅಂತ ನಾನು ಥಿಂಕ್ ಮಾಡ್ತಿದ್ದೆ. ಸೊ ಇದು ತಮ್ಮ ಬಳಿ ಉತ್ತರ ಸಿಗುತ್ತೆ ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಯಾವ ಪುಸ್ತಕ ಓದ್ತೀರೋ ಅದನ್ನು ತಂದು ಪ್ರಶ್ನೆ ಯಾಕೆ ಮಾಡ್ತೀರಿ? ನನ್ನ ಪ್ರಕಾರ ಬಟ್ ಪ್ರಶ್ನೆ ಒಳ್ಳೆಯದೆ. ಹೇಗೆ ಅಂತಂದರೆ, ಈ ರಿಸ್ಕ್ ತೆಗೆದುಕೊಳ್ಳುವವ ರಿಚ್ ಆಗ್ತಾನೆ. ರಿಸ್ಕ್ ತೆಗೆದುಕೊಳ್ಳುವವ, ಅದರಲ್ಲೂ ಈ ಕ್ಯಾಲ್ಕುಲೇಟೆಡ್ ರಿಸ್ಕ್ ತೆಗೆದುಕೊಳ್ಳುವವ ಮತ್ತು ರಿಚ್ ಆಗ್ತಾನೆ. ಈ ಏನೂ ಮಾಡದೆ ಈ ಪಿಚ್ ಅಂತಾನೆ, ಇಡು ಪಿಚ್ಚೋಡು ಅಂತಾರೆ, ಅವನು ಪೂರ ಆಗ್ತಾನೆ. ಅಂದರೆ ಏನೂ ಕೂಡ ಅವನ ಜೀವನದ ಯಾವುದೇ ಘಟ್ಟದಲ್ಲಾಗಿರಲಿ, ಅವನ ಬದುಕಿನ ಯಾವುದೇ ಸರಣಿ ಹಂತದಲ್ಲಾಗಿರಲಿ, ಆ ಕಡೆ ಮಕ್ಕಳಿಂದಲೂ, ಈ ಕಡೆ ಮನೆಯವರಿಂದಲೂ, ಆ ಕಡೆ ತಂದೆ ತಾಯಿಗಳಿಂದಲೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಇವನೊಬ್ಬ ನಮ್ಮ ಮನೆಯಲ್ಲಿ ಜವಾಬ್ದಾರಿ ಇಲ್ಲದವನು, ಇವನೊಬ್ಬ ಏನೂ ಪ್ರಯೋಜನಕ್ಕೆ ಬಾರದವನು, ಇವನೊಬ್ಬ ತುಂಬ ಬೇಸರವನ್ನು ಉಂಟು ಮಾಡೋನು ನಮ್ಮ ಮನೆಯಲ್ಲಿ. ಅಂದರೆ ಅವನು ಎಷ್ಟು ನಿದ್ದೆ ಹೋದ್ರೂ ತಲೆ ಕೆಡಿಸ್ಕೊಳ್ಳಲ್ಲ. ಇನ್ನು ಅವನು ಏನು ದುಡಿಯಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ಇರುವಂಥ ಸಮಯವನ್ನು ಪೂರ್ಣವಾಗಿ, ಅಷ್ಟೂ ಸಮಯವನ್ನು ಯಾರು ಕಳೆದು ಬಿಡುತ್ತಾರೋ ಅವನ 100ಕ್ಕೆ 100 ಪೂರ್. ಯಾರು ಕಳೆದುಕೊಂಡಿದ್ದಾನೆ ಅವನಲ್ಲ, ಸಮಯವನ್ನು ಯಾರು ಹಾಳು ಮಾಡ್ತಾರೋ ಬರೆದಿಟ್ಕೊಳ್ಳೋರೆಲ್ಲ ಪೂರ್ ಮತ್ತು ಪೂರ್ ಆಗ್ತಾನೆ ಇರ್ತೀರಿ. ನಮ್ಮ ಬಡತನಕ್ಕೆ ಕಾರಣವೇ ನಮ್ಮ ಸಮಯ ಪ್ರಜ್ಞೆ ಇಲ್ಲದೆ ಇರೋವಂಥದ್ದು. ನೀವು ಚೆನ್ನಾಗಿ ಬರೆದಿಟ್ಕೊಳ್ಳಿ. ನೀವು ಫೇಲ್ ಆಗ್ರಿ, ನೀವು ಕಳ್ಕೊಳ್ರಿ, ಮತ್ತು ಪಡೆದುಕೊಳ್ತಕ್ಕಂತಹ ನಾನು ಹೇಳ್ಕೊಡ್ತೇನೆ. ಆಮೇಲೆ ಏನು ಗೊತ್ತಾ, ನಾವು ಇನ್ನೊಬ್ಬರಿಗೆ ಕೈ ಚಾಚಬಾರ್ದು. ಒಂದೊಂದು ಸಲ ಹಂಗಾಗಿದೆ, ಯಾವಾಗಲೂ ಅಲ್ವಲ್ಲ. ಈಗ ಮಗು ಸಣ್ಣವನಾಗಿದ್ದಾಗ ಗೊತ್ತಿಲ್ಲ, ಏನು ಸಿಕ್ಕಿದ್ರೂ ಕೂಡ ಅದು ನಡೆಯೋಕ್ಕೆ ಬರಲ್ಲ. ಆ ಸಂದರ್ಭದಲ್ಲಿ ಮಗು ಏನು ಸಿಕ್ಕಿದ್ರೂ ತೆಗೆದು ಬಾಯಿಲಿ ಇಟ್ಕೊಂಡ್ಬಿಡುತ್ತೆ. ಎಂಥ ಸಿಕ್ಕಿದ್ರೂ ಕೂಡ ಅದು ಸಗಣಿ ಸಿಕ್ತಾ ಮತ್ತೊಂದು ಸಿಕ್ತಾ ತೆಗೆದು ಬಾಯಿಗೆ ಇಟ್ಕೊಂಡ್ಬಿಡುತ್ತೆ. ಅದೇ ಮಗು ದಿನೇ 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 ಬೆಳೆದು ವೃದ್ಧಿ ಆದಾಗ, ದೊಡ್ಡವನಾದಾಗ ಆ ಕೆಲಸ ಮಾಡುತ್ತೀಯಾ? ನೀವು ಹಾಗೆ ಅಲ್ವಾ? ಯಾವತ್ತೋ ತಪ್ಪು ಮಾಡಿದ್ದೀರಿ, ಅದರ ನೆನಪಲ್ಲೇ ನಿಮ್ಮನ್ನು ನೀವು ಸಾಯಿಸ್ಕೊಳ್ಳೋದು. ಅದರ ನೆನಪಲ್ಲೇ ನಾನು ಆಗ ಮಾಡಿದೆ, ಮಾಡಬಾರ್ದಾಗಿತ್ತು, ನನಗೆ ಈಗ ಕೆಲವರು ಹೀಗೆ ಮಾಡಿದ್ರು, ಅವ್ರು ಆಗ ಮಾಡಬಾರ್ದಾಗಿತ್ತು ಸರಿ, ಮಾಡಿದ್ದಾಗಿದೆ. ಅವೆಲ್ಲ ಗತಿಸಿ ಹೋದ ದಿನಗಳು, ಕಳೆದು ಹೋದ ದಿನಗಳು. ಮತ್ತು ನೀವು ಮರುಜ್ಞಾಪಕ ಮಾಡ್ಕೊಳ್ತಿರ್ತೀರಿ. ಅದು ಮಾಡ್ಕೋಬೇಡಿ. ನೀವು ಮಾಡ್ಕೋಬೇಕಾಗಿದ್ದೇನು ಗೊತ್ತಾ? ನಿಮ್ಮನ್ನು ಮತ್ತು ಮೌಲ್ಯಮಾಪನ ಮಾಡ್ಕೊಳ್ಳಿ. ಆವಾಗ ನೀವು ಎದ್ದೇಳ್ತೀರಿ. ಮಾಡದೇ ಇರತಕ್ಕಂತಹ ತಪ್ಪುಗಳನ್ನು ಮಾಡದೇ ಇರುವಂಥದ್ದು, ಮತ್ತೆ ನಾವು ಆ ಕಂದಕದಲ್ಲಿ ಏನು ಬೀಳದೇ ಇರತಕ್ಕಂತಹದ್ದು ನೋಡಿಕೊಳ್ಳಿ. ಪೂರ್ ಅಂತಂದರೆ ನಾವು ಇನ್ನೊಬ್ಬರ ಜೊತೆ ಬಯಸ್ಕೊಳ್ಳೋದು, ಇನ್ನೊಬ್ಬರ ನಿಂದೆಗೆ ಒಳಗಾಗ್ತಕ್ಕಂತಹದ್ದು, ರೋಗ ರುಜಿನಗಳಿಂದ ಕೂಡಿರತಕ್ಕಂತಹದ್ದು, ನಮ್ಮ ಅನ್ನವನ್ನು ನಾವು ಸಂಪಾದನೆ ಮಾಡಿಕೊಳ್ಳದೇ ಇರತಕ್ಕಂತಹದ್ದು, ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂತಹದ್ದು, ಮತ್ತೊಬ್ಬರಿಂದ ಹೇಯ ಕೃತ್ಯಗಳಿಗೆ ನಮ್ಮನ್ನು ಬಳಸ್ಕೊಳ್ಳೋದು, ಅಥವಾ ಮತ್ತೊಬ್ಬರಿಂದ ನಾವು ಅವಮಾನಕ್ಕೆ ಈಡಾಗ್ತಕ್ಕಂತಹದ್ದು ಇನ್ನೂ ಇದೆ, ಬೇಕಾದಷ್ಟಿದೆ. ಇವೆಲ್ಲವೂ ಇದೆ. ದೇಹದಲ್ಲಿ ಶಕ್ತಿ ಇದೆ. ಆ ಶಕ್ತಿನ ಅನಾವಶ್ಯಕವಾಗಿ ಯಾವುದಕ್ಕೋ ಬೇಡದ ಸಂಗತಿಗಳಿಗೆ, ಬೇಡದ ವಿಷಯದಲ್ಲಿ ಖರ್ಚಾಗ್ತಾ ಇನ್ನೇನು ನಿನ್ನ ದೇಹದಲ್ಲಿರತಕ್ಕಂತಹ ಎಲ್ಲ ಅಂಗಾಂಗಗಳು ಜವಗುಂದುತ್ತಾ ಇವೆ. ಇನ್ನು ಮುಗಿಯಿತು, ಆ ಹಂತಕ್ಕೆ ಬರ್ತಾ ಅಲ್ಲಿ ತನಕ ನಿಮ್ಮ ಸಮಯವನ್ನು ಹಾಳು ಮಾಡಿದ್ದೇ ಆಯಿತು, ಪಕ್ಕದ ಮನೆಗಳನ್ನು ಹಾಳು ಮಾಡಿದ್ದಾಯಿತು, ಪಕ್ಕದವ್ರನ್ನು ಹಾಳು ಮಾಡಿದ್ದಾಯಿತು. ಇದೆಲ್ಲ ಕೂಡ ಪೂರ್ ಲಿಸ್ಟ್ಗೆ ಬರುವಂಥದ್ದು. ನೀನು ಎಷ್ಟೇ ಪ್ರಾಮಾಣಿಕವಾಗಿದ್ದು, ಎಷ್ಟೇ ಪ್ರಯತ್ನ ಪಟ್ಟರೂ ನಿನಗೆ ಪ್ರತಿಫಲ ಸಿಗಲಿಲ್ಲ ಅಂತಂದ್ರೂ ಕೂಡ ಮತ್ತೆ ಪ್ರಯತ್ನ ಪಟ್ಟು ತೆಗೆದುಕೊಳ್ಳುವವನೇ ರಿಚ್ ಲಿಸ್ಟ್ಗೆ ಸೇರ್ಕೊಳ್ತಾನೆ.
ಶ್ರೀಮಂತರ ಪಟ್ಟಿಗೆ ಬರ್ತಾನೆ. ಪ್ರಯತ್ನ ಪಡು. ನನ್ನ ಅರ್ಥದಲ್ಲಿ ಇಷ್ಟೇ. ಈಗ ನಾನು ಯಾವುದೋ ಒಂದು ಮಂತ್ರ ಹೇಳ್ಕೊಟ್ಬಿಡ್ತೀನಿ, ಆ ಮಂತ್ರ ಹೇಳಿದ್ರೆ ನೀನು ಶ್ರೀಮಂತನಾಗ್ಬಿಡ್ತೀಯ ಅಂತ ಅಲ್ಲ. ಆ ಮಂತ್ರ ನಿನಗೆ ಸಪೋರ್ಟ್ ಕೊಡ್ತಕ್ಕಂಥದ್ದು. ಎಷ್ಟು ದೇವರಿಗೆ ಬೇಕಾದಷ್ಟು ಬಣ್ಣ ಬಣ್ಣದ ಹೂಗಳನ್ನ ನಾವು ಹಾಕ್ತೀವಲ್ಲ, ಏನು ಅಲಂಕಾರಪ್ಪ ಅಂತ, ಅದರ ಒಳಗಡೆ ಅದನ್ನೆಲ್ಲ ಹಿಡಿದಿಟ್ಟಿರ್ತಕ್ಕಂಥ ದಾರ, ಆ ದಾರವೇ ನಿಮಗೆ ಮಂತ್ರ ಆಗಿರುತ್ತೆ, ಆ ರೆಮಿಡಿ ಆಗಿರುತ್ತೆ. ನಮ್ಮ ಪ್ರಯತ್ನಗಳು ಬಹಳ ಬಹಳ ಬೇಕಾಗ್ತವೆ ನಮಗೆ. ಅಂತಹ ಪ್ರಯತ್ನಗಳನ್ನು ಯಾರು ಮಾಡ್ತಿರ್ತಾರೋ ಇಲ್ಲಿ ನೀವು ಸಮಯವನ್ನು ವಂಚಿಸಬಾರ್ದು. ಆವಾಗ ನಿಮ್ಮನ್ನು ಯಾರೂ ವಂಚಿಸೋದೇ ಇಲ್ಲ. ನೀವು ಸಮಯವನ್ನು ವಂಚಿಸಲಿಕ್ಕೆ ಮಾಡ್ಕೊಳ್ತಕ್ಕಂಥದ್ದೇ, ನಿಮ್ಮನ್ನು ತಡೆ ಹಿಡಿತಕ್ಕಂಥದ್ದು ಯಾವುದಿದೆಯೋ ಅದನ್ನು ಮೊದಲು ನಿಮ್ಮ ಡಿಕ್ಷನರಿಯಿಂದ ಡಿಲೀಟ್ ಮಾಡಿ. ಯಾವುದು ಅಂತಕ್ಕಂಥದ್ದು. ಕೆಲವರು ಹೇಳ್ತಾರೆ, ಬೆಳಗ್ಗೆ ನೀವು ಹೇಳಿದ ಗುರುಗಳೇ, ಬೆಳಗ್ಗೆ 3:30ಕ್ಕೆ ಎದ್ದೇಳ್ತೀನಿ ಅಂತೇಳಿ ಒಂದು ಪ್ರೇಯರ್ ಮಾಡಿದ್ರೆ ಮತ್ತೆ ಮಲಗಿಬಿಡೋದು. ಅಂದರೆ ಆ ಪ್ರೇಯರ್ ನಿಮಗೆಲ್ಲ ತಂದು ಕೊಡಬೇಕು, ನೀವು ಮತ್ತೆ ನಿದ್ದೆ ಮಾಡೋದು ಕೂಡ. ನೋಡಿ ಎಲ್ಲಿಗೆ ಬಂದಿದ್ದೀವಿ ನಾವು. ಆ 3:30 3:40 4 ಗಂಟೆಗೂ ನಾವು ಎದ್ದರೆ ನಿನ್ನ ಕೆಲಸಗಳನ್ನು ಮುಗಿಸಿಕೊಂಡು ನೆಕ್ಸ್ಟ್ ಏನು ವರ್ಕ್ ಇದೆ ಅಲ್ಲಿಂದ ಪ್ರಾರಂಭಿಸು ನೀನು. ಈ VRL ವಿಜಯ ಸಂಕೇಶ್ವರ ಇದ್ದಾರಲ್ಲ, ಅವರು 3:30 ಆ ಟೈರ್ ಒಳಗಡೆ ಹೋಗ್ತಾರಂತೆ. ಯಾವುದು ಅಲ್ಲಿರ್ತಕ್ಕಂಥ ದೊಡ್ಡ ವೇರ್ ಹೌಸ್ ಇರುತ್ತಲ್ಲ, ಅದರ ಒಳಗಡೆ ಹೋಗಿ ಒಂದು ಟೈರನ್ನು ಕೈಯಲ್ಲಿ ಹಿಡಿದುಕೊಂಡ್ರೆ, ಅಂದರೆ ಒಂದು ಲಾರಿಯಿಂದ ಯಾವುದೋ ಒಂದು ವೆಹಿಕಲಿಂದ ಅದು ವೇಸ್ಟ್ ತೆಗೆದು ಬಿಸಾಕಿದ್ದಾರೆ, ಅದನ್ನು ಏನು ಪ್ರಯೋಜನಕ್ಕೆ ಬರಲ್ಲ. ಇನ್ಯಾವುದಕ್ಕೂ ಅದು ಮತ್ತೆ ಅದು ಪ್ರಯೋಜನ ಬರುತ್ತಲ್ಲ, ಅದಕ್ಕೆ ಅವರು ರೀಮಾಡಿಫೈ ಮಾಡ್ಕೊಳ್ಬಹುದೇನೋ. ಅಲ್ಲಿ ತನಕ ಒಂದು ಸಲ ಆ ಟೈರನ್ನು ಕೈಲಿ ಹಿಡಿದುಕೊಂಡು ನೋಡಿದ್ರೆ ಈ ವೆಹಿಕಲ್ಲು ಇಷ್ಟು ಲಕ್ಷ ಕಿಲೋಮೀಟರ್ ಓಡಿದೆ ಅಂತ ಸಂಖ್ಯೆಗಳು ಸಹಿತ ಹೇಳ್ತಾರಂತವ್ರು. ಅದನ್ನು ನೋಡಿದ್ರೆ ಇನ್ನೆಷ್ಟು ಅನುಭವ ಆಗಿರ್ಬೇಕು ಅವರಿಗೆ. ಅವ್ರು ಹೋಗೋದು ಯಾವಾಗ? 3:30 4 ಗಂಟೆ ಒಳಗಡೆ ಹೋಗ್ತಾರಂತೆ ಎಲ್ಲ ಗಮನಿಸೋಕ್ಕೆ. ಮತ್ತೆ ರಾತ್ರಿ ಮಲಗೋದು 10 11 ಗಂಟೆಗೆ. ಅವ್ರು ಎಲ್ಲಿದ್ದವರು ನಿಮ್ಗೆ ಮೊದಲೇ ಗೊತ್ತಿದೆ, ಇವತ್ತು ಎಲ್ಲಿದ್ದಾರೆ ಅದು ಗೊತ್ತಿದೆ. ಅದಕ್ಕಾಗಿ ನಾವು ಪ್ರಯತ್ನಶೀಲರಾಗಿರಬೇಕು. ರಿಚ್ಚು ನಾವೇ, ಪೂರು ನಾವೇ ಆಯ್ಕೆ ಮಾಡ್ಕೊಳ್ಳೋಣ ಇದನ್ನು. ನಮಗೆ ಬಿಟ್ಟಿದ್ದೀವಿ ಆ ಬಡತನ, ಆ ಒಂದು ಹಸಿವಿನ ನೋವು ತಾಳಲಾರದೆ ಇಷ್ಟು ದಿವಸ ನಾನು ಹೇಗಿದ್ದನೋ ಅನ್ನೋದೆಲ್ಲ ನಿಮಗೆ ನೆನಪು ಮಾಡಬೇಕು ಅಂತಂದರೆ ನೀವು ಶೀಘ್ರವಾಗೆಲ್ಲ ಬರಬೇಕು ಅಂತಂದರೆ ನೀವು ಆಕ್ಟಿವ್ ಆಗಬೇಕು. ಪಾದರಸ ಥರ ಹಾಡಬೇಕು. ನೀವು ಏನಾದರೂ ಸರಿ ಸಣ್ಣ ಮಟ್ಟದ ನಿಮ್ಮ ಬಿಸ್ನೆಸ್ಸಾ ಇವತ್ತಂತೂ ಕೂಡ ನಿಮಗೆ ಮುಂದೆ ಬರಲಿಕ್ಕೆ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಪ್ರಿಂಟ್ ಮೀಡಿಯಾ ಇದೆ, ಬೇಕಾದಷ್ಟು ನೀವು ಇವತ್ತು ಏನು ಮಾಡಿದ್ರೂ ಕೂಡ ಅಷ್ಟು ಶೀಘ್ರವಾಗಿ ಎಲ್ಲರೂ ಕೂಡ ತಲುಪ್ತಾ ಬರುತ್ತೆ. ಅಷ್ಟೇ ಚೆನ್ನಾಗಿ ನೀವಿದೆ. ಸಣ್ಣದೊಂದು ನಿಮ್ಮ ಹತ್ರ ಇರ್ತಾರೆ ಯಾವ ಥಿಂಗ್ಸ್ ಇದೆ ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ಇವತ್ತು ಮೌತ್ ಟು ಮೌತ್ ಹೇಳ್ಕೋಬೇಕಪ್ಪ, ಯಾವಾಗಪ್ಪ ಇದು ಲಿಸ್ಟ್ಗೆ ಹೋಗೋದು, ಯಾವಾಗಪ್ಪ ಜನ ತೆಗೆದುಕೊಳ್ಳೋದು ಅಲ್ವೇ ಇಲ್ಲ. ಇವತ್ತು ಎಷ್ಟು ಚೆನ್ನಾಗಿದೆ ನಿಮ್ಮ ಹತ್ರ ಮೊಬೈಲ್ ಇದೆಯಲ್ಲ, ಅಲ್ಲಿಂದಲೇ ಪ್ರಾರಂಭಿಸ್ಬೋದು. ಏನು ಬೇಕಾದರೂ ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳಿಗೆ ಭಗವಂತ ಫಲವನ್ನು ಕೊಡುತ್ತಾನೆ. ಬರೆದಿಟ್ಕೊಳ್ಳಿ. ನಿನ್ನ ಕೆಲವರು ಇರ್ತಾರೆ ಪಾಪ, ಎಷ್ಟು ಅಂದರೆ ನಾಜೂಕಿನ ಕೆಲಸ ಮಾಡ್ತಾರೆ ಅಂತವರು. ಆ ಸೇವೆ ಬಿಟ್ಟರೆ ಬೇರೆ ಏನು ಅನ್ಯಥಾ ಗೊತ್ತಿಲ್ಲ ಅವರಿಗೆ ನಾಳೆ ಬಗ್ಗೆ ಏನು, ನಾಳೆದೇನು, ಮುಂದಿನ ವರ್ಷ ಏನು ಅನ್ನೋದು ಗೊತ್ತಿಲ್ಲ. ಇವತ್ತು ಸೇವೆ ಮಾಡಿದಾಗೆ ನಾಳೆ ಕೂಡ ನಿನ್ನ ಸೇವೆ ಮಾಡುತ್ತೇನೆ, ನಾಳೆದ್ದು ಮಾಡುತ್ತೇನೆ, ಉಳಿದದ್ದು ನನಗೆ ಗೊತ್ತಿಲ್ಲ, ನೀನು ಎಲ್ಲಿಗೆ ತಗೊಂಡೋಗು ಅನ್ನೋವನಿಗೆ ಭಗವಂತ ಸಹಾಯ ಮಾಡ್ತಾನೆ ಅಂತ ಹೇಳಿ. ಪಾಪ ನಾಳೆ ಈ ಥರದ ಕನಸು ಅಂತ ಅವನಿಗಿಲ್ಲ. ಆದರೆ ಇಂದಿನ ಜನ್ಮದ್ದು ಅವನ ಆ ಕನಸಿದೆ. ನಾನೇನು ಮಾಡಬೇಕು ಗೊತ್ತಾ, ಅವನು ನಡೆದುಕೊಂಡು ಹೋಗುವಂಥ ದಾರಿಯಲ್ಲಿ ಒಂದಷ್ಟು ನಿಧಿ ಸಿಕ್ಕೋ ಥರ ನಾನೇ ಮಾಡಬೇಕು ಅಂತ ಭಗವಂತ ಮಾಡ್ತಾರಂತೆ. ಯಾಕಂದರೆ ಅವನು ದಡ್ಡ ಅನಿಸ್ಕೊಂಡಿದ್ದಾನೆ, ಆದರೆ ಕನ್ನಿಂಗ್ ಅನಿಸ್ಕೊಂಡಿಲ್ಲ ಅವನು. ಅದು ಹೇಳ್ತಾನಲ್ಲ, ದಡ್ಡ ಆದರೂ ಪರವಾಗಿಲ್ವಂತೆ, ಯಾವುದೇ ಕಾರಣಕ್ಕೂ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನಾವು ಅದಾದರೂ ಪರವಾಗಿಲ್ವಂತೆ. ಈ ತರಹದ್ದು ಮಾಡ್ತೀವಲ್ಲ ಈ ಕನ್ನಿಂಗ್ ಬುದ್ಧಿಗಳನ್ನು, ಇವು ನಮ್ಮ ಲಿಸ್ಟ್ಗೆ ತಗೊಳ್ಬಾರ್ದಂತೆ. ಪ್ರಾಮಾಣಿಕವಾಗಿ, ಕಲ್ಮಶರಹಿತವಾಗಿ, ಕರ್ತವ್ಯ ಸಹಿತವಾಗಿ ಅವನ ಸೇವೆಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಇದ್ದರೆ ಮಾತ್ರ ನೀವು ಬರೆದಿಡಬೇಕು ನಾನು ಏನಾಗಬೇಕು ಅಂತ. ಅದನ್ನು ಮಾಡಿ ಭಗವಂತ ಅವರಿಗೂ ಸಹಾಯ ಮಾಡ್ತಾನೆ. ಕೆಲವರಿಗೆ ಇಂಡೈರೆಕ್ಟಾಗಿ ಸಹಾಯ ಮಾಡ್ತಾನೆ, ಕೆಲವರಿಗೆ ನೇರವಾಗಿ ಸಹಾಯ ಮಾಡ್ತಾನೆ, ನೇರವಾಗಿ ಸಹಾಯ ಮಾಡ್ತಾನೆ. ನನ್ನ ಮುಂದೆ ಕೆಲವು ನಡೆದದ್ದು ನೇರವಾಗಿ ನಾನು ಸ್ವೀಕಾರ ಮಾಡಲೇ ಇಲ್ಲ. ಬಹುಶಃ ನಾನು ಹೇಳ್ತಿರೋದು 20 ವರ್ಷಗಳ ಹಿಂದಿನದು. ನೇರವಾಗಿ ನಾನು ಸ್ವೀಕಾರ ಮಾಡಲೇ ಇಲ್ಲ ಆತನ ಕಾಲ. ಗೊತ್ತಿಲ್ಲ ನನಗೆ ಬಹುಶಃ ಹೀಗೆ ಹೋಗಬೇಕು ಅಂತ ಇದೆಯೇನೋ. ಇವತ್ತು ಅದನ್ನು ಬಳಸ್ಕೊಂಡು ಬಹುಶಃ ಎಲ್ಲಿಂದ ಎಲ್ಲಿಗೂ ಹೊರಟಿರ್ತಕ್ಕಂಥದ್ದು ಇದೆ, ಬಹಳ ಇದೆ. ಆದರೆ ನನಗೆ ಭಗವಂತ ನಮ್ಮ ಹಿಂದಿರಬೇಕಷ್ಟೇ. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅವನ ಒಂದು ಕೃಪೆ ಇರಬೇಕು. ನಾವು ಶ್ರಮವನ್ನೇ ಹಾಕಬೇಕು, ಶ್ರಮದ ಪ್ರತಿಫಲವನ್ನೇ ನಾವು ತಗೊಳ್ಬೇಕು. ಇದು ನನ್ನ ಸಿದ್ಧಾಂತವಾದ್ದರಿಂದ ನನ್ನ ಪ್ರೀತಿಯ ಬಂಧುಗಳೇ, ನೀವು ಏನು ಕಷ್ಟಪಡ್ತಿದ್ದೀರೋ, ನೀವು ಏನು ಶ್ರಮ ಪಡ್ತಿದ್ದೀರೋ, ಏನು ನಿಮ್ಮ ಐಡಿಯಾಲಜಿನ ಬಳಸ್ತಾ ಇದ್ದೀರೋ ಅಲ್ಲೆಲ್ಲೂ ಕೂಡ ನಿಮ್ಮ ನೆಗೆಟಿವನ್ನು ಅಲ್ಲಿ ತರಬೇಡಿ, ಅಲ್ಲಿ ಪಾಸಿಟಿವ್ ಆಗಿರಿ. ಇನ್ನು ಅದೇ ನಿಮಗೆ ಜೀವ ಚೈತನ್ಯವಾಗಿ ಭಗವಂತ ನಿಮ್ಮ ಕಡೆ ಇರುತ್ತಾನೆ. ನೀವು ರಿಚ್ ಆಗಲಿಕ್ಕೆ ನಿಮ್ಮ ಕೈಯಲ್ಲಿ ಮಾರ್ಗಗಳು. ಇವತ್ತೇ ಪೆನ್ನು ಪೇಪರ್ ತೆಗೆದುಕೊಂಡು ಬರೆದಿಡಿ ನಾನು ಹೇಗಿರಬೇಕು ಅಂತ. ಹಾಗೆ ನೀವು ಹಿಡಿತೀರಿ. ಕೃಷ್ಣನ ನಾಮಸ್ಮರಣೆ ಆ ಪೆನ್ನು ಜೊತೆಗಿರಲಿ.
ಖಂಡಿತ ಗುರುಗಳೇ, ಪುಸ್ತಕವನ್ನು ಓದಿದ್ರು ಕೂಡ ನೀವು ಕೊಡುವಂಥ ವಿವರಣೆ ಆಗಿರ್ಬೋದು, ನೀವು ಹೇಳುವಂಥ ರೀತಿ ಆಗಿರ್ಬೋದು, ಇನ್ನೂ ಕೂಡ ನಮಗೆ ಕ್ಲಿಯರ್ ಆಗಿ ಅದಕ್ಕೊಂದು ಅರ್ಥನೇ ಸಿಗುತ್ತೆ ಅಂತ ಹೇಳ್ಬೋದು. ಸಮಯ ಪ್ರಜ್ಞೆ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ರಿಚ್ ಲಿಸ್ಟಿಗೆ ಯಾರು ಸೇರ್ತಾರೆ, ಪೂರ್ ಲಿಸ್ಟಿಗೆ ಯಾರು ಸೇರ್ತಾರೆ, ಸೊ ರಿಚ್ ಆಗಬೇಕು ಅಂತಂದರೆ ನಮ್ಮ ಫೋಕಸ್ ಯಾವ ರೀತಿ ಇರಬೇಕಾಗತ್ತೆ, ಯೋಚನೆ ಆಲೋಚನೆಗಳು ಯಾವ ರೀತಿ ಇರಬೇಕು, ಶ್ರಮ ಯಾವ ರೀತಿ ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರು, ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.